ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗಿ ಸೌಂಡ್ ಮಾಡ್ತಿರೋದು ಅಂತಂದ್ರೆ ರಕ್ಷಿತಾ ಅವರು. ಈಗ ಆಲ್ಮೋಸ್ಟ್ ಕೆಲವೊಬ್ರು ಹೆಣ್ಣು ಹುಲಿ ಅಂತ ಕೂಡ ಇವ್ರನ್ನ ಕರೀತಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಒಂದು ಟಾಪಿಕ್ ಬಂದರೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ರಕ್ಷಿತಾ ಅವರು, ರಾಶಿಕಾ ಅವರು ಈ ವಾರ ಪೂರ್ತಿ ನೋಡ್ಕೊಂಬಂದ್ರೆ ಬರೀ ಜಗಳ. ಇಲ್ಲಿ ಅಶ್ವಿನಿ ಅವರು ಮೇನ್ ಪಾಯಿಂಟು, ಮತ್ತೆ ರಕ್ಷಿತಾ ಅವರು ಕೂಡ ಇದ್ದಾರೆ, ರಾಶಿಕಾ ಅವರು ಕೂಡ ಇಲ್ಲಿ ಇದ್ದಾರೆ. ಎಲ್ಲರದ್ದು ಜಗಳನೇ ಒಂದು ಕಡೆ. ಆದರೆ ಈಗ ರಕ್ಷಿತಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅಂದರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಅಂತಂದ್ಬಿಟ್ಟು, ಕಂಪ್ಲೇಂಟ್ ಆಗಿಲ್ಲ, ಕಂಪ್ಲೇಂಟ್ ಕೊಡಬೇಕು ಅಂತಂದ್ಬಿಟ್ಟು ಒಂದು ಇಂಟರ್ವ್ಯೂಲಿ ಒಬ್ಬರು ಕುಶಲ ಅನ್ನೋರು ಈಗ ಹೇಳಿದ್ದಾರೆ. ಆಲ್ಮೋಸ್ಟ್ ಕಿಚ್ಚನ ಪಂಚಾಯಿತಿ ಎಪಿಸೋಡು ಯಾರ್ಯಾರು ಇಲ್ಲಿ ನೋಡಿರ್ತೀರಾ ಈ ಒಂದು ವಿಚಾರ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಅವರು ಫೇಕಾ ಅಲ್ವಾ ಅಂತಂದ್ಬಿಟ್ಟು ಕೇಳ್ತಾರೆ. ಮತ್ತಿಲ್ಲಿ ಬೇಡದೇ ಇರೋ ವಿಚಾರಕ್ಕೆಲ್ಲ ಮೂಗು ತೂರಿಸ್ಕೊಂಡು ಇಲ್ಲಿ ರಕ್ಷಿತಾ ಅವರು ಎಂಟ್ರಿ ಕೊಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳಿದಾಗ ಒಬ್ಬೊಬ್ರು ಎಸ್ ನೋ ಅಂತಂದ್ಬಿಟ್ಟು ಹೇಳ್ತಾರೆ. ಆವಾಗ ಅಶ್ವಿನಿ ಗೌಡ ಅವರು ಇಲ್ಲಿ ಕಿಚ್ಚನ ಪಂಚಾಯಿತಿ ನಡಿಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ರಕ್ಷಿತಾ ಅವರು ಇಲ್ಲಿ 4-5 ಸತಿ ಸುಮಾರು ನನಗೆ ಚಪ್ಪಲಿ ತೋರಿಸಿದ್ರು, ಮತ್ತೆ ಕಲಾವಿದರಿಗೆ ಇಲ್ಲಿ ಅವಮಾನ ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಈ ಒಂದು ಸ್ಟೇಟ್ಮೆಂಟ್, ಕಲಾವಿದರಿಗೆ ಇಲ್ಲಿ ಅವಮಾನ ಮಾಡಿದ್ರು, 4-5 ಸತಿ ಚಪ್ಪಲಿ ತೋರಿಸಿದ್ರು ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಈಗ ವೈರಲ್ ಆಗ್ತಿರೋದು. ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ 12 ಈ ಸತಿ ಲೈವ್ ಇದೆ. ಲೈವ್ ಅಲ್ಲೂ ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕ್ಲಿಪ್ಸ್ ಕೂಡ ಇಲ್ಲಿ ವಿಡಿಯೋ ಫುಟೇಜ್ ಏನಿದೆ ಅದನ್ನ ಫೋಟೋಗಳು ಕೂಡ ಇಲ್ಲಿ ವೈರಲ್ ಆಗ್ತಾ ಇರುತ್ತೆ. ಇಲ್ಲಿ ರಕ್ಷಿತಾ ಅವರು ಚಪ್ಪಲಿ ತೋರಿಸಿರೋ ವಿಡಿಯೋ ಆಗಲಿ ಫುಟೇಜ್ ಆಗಲಿ ಯಾವುದೂ ಕೂಡ ಇಲ್ಲಿ ವೈರಲ್ ಆಗಿಲ್ಲ ಆಲ್ಮೋಸ್ಟ್. ಆದರೆ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಿರೋದೇನಪ್ಪ ಅಂತಂದ್ರೆ ರಕ್ಷಿತಾ ಬಂದ್ಬಿಟ್ಟು ಚಪ್ಪಲಿ ತೋರಿಸಿದ್ಲು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜನ ಸುಳ್ಳೋ ಗೊತ್ತಿಲ್ಲ ವೀಕ್ಷಕರೇ. ನಾನಂತೂ ಇಲ್ಲಿ ರಕ್ಷಿತಾ ಅವರು ಚಪ್ಪಲಿ ತೋರಿಸಿರೋದಂತೂ 100% ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ನೋಡಿಲ್ಲ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್, ಯೂಟ್ಯೂಬ್ ಇದರ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾನಿಲ್ಲಿ ನೋಡಿಲ್ಲ. ಆದರೆ ಕುಶಲ ಅನ್ನೋರು ಇದನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡು ಕಲಾವಿದರಿಗೆ ರಕ್ಷಿತಾ ಇಲ್ಲಿ ಅವಮಾನ ಮಾಡಿದ್ದಾರೆ. ಏನಕ್ಕೆ ಇದನ್ನ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಕೇಳಲಿಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರ ಸರ್ ಮೇಲೂ ಕೂಡ ಇಲ್ಲಿ ಬ್ಲೇಮ್ ಮಾಡ್ತಾ ಇದ್ದಾರೆ. ಅವರು ಕೂಡ ಇಲ್ಲಿ ಕಲಾವಿದರಲ್ವಾ, ಅಂದ್ರೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕಲಾವಿದರಲ್ವಾ, ಅವರು ಕೂಡ ಬಣ್ಣ ಹಾಕ್ತಾರಲ್ವಾ. ಆದ್ರೆ ಇಲ್ಲಿ ರಕ್ಷಿತಾ ಅವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ರೆ ಅವ್ರು ಏನಕ್ಕೆ ಇಲ್ಲಿ ಪ್ರಶ್ನೆ ಮಾಡಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಒಂದು ವೇಳೆ ನಾನಿಲ್ಲಿ ಹೇಳ್ತಿರೋದು ರಕ್ಷಿತಾ ಅವರು ನಿಜವಾಗ್ಲೂ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಚಪ್ಪಲಿ ತೋರಿಸಿದ್ರೆ, ನಾನು ಹೇಳ್ತಿರೋ ಒಂದು ವೇಳೆ ಚಪ್ಪಲಿ ತೋರಿಸಿದ್ರೆ ಅಶ್ವಿನಿ ಗೌಡ ಅವರು ಸುಮ್ಮನೆ ಇರ್ತಿದ್ರ, ರಕ್ಷಿತಾ ಅವ್ರನ್ನ ಸುಮ್ಮನೆ ಬಿಡ್ತಿದ್ರ? 100% ಇಲ್ಲಿ ಸುಮ್ಮನೆ ಇರ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ನಾನು ಕೂಡ ಇಲ್ಲಿ ಲೈವಲ್ಲಿ ನೋಡ್ತಾನೆ ಇರ್ತೀನಿ. ಆಲ್ಮೋಸ್ಟ್ ಈ ಒಂದು ವಿಡಿಯೋ ಏನಿದೆ ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಅವರು ಚಪ್ಪಲಿ ತೋರಿಸಿದ್ದು ಇಲ್ಲಿ ನೋಡಲಿಲ್ಲ. ಯಾಕಂದ್ರೆ ಜಗಳ ನಡಿಬೇಕಾದ್ರೆ ಎಲ್ಲರೂ ಕೂಡ ಇಲ್ಲಿ ಅಲ್ಲೇ ಇದ್ರು. ಆಲ್ಮೋಸ್ಟ್ ಅಲ್ಲೇ ಇದ್ದವರು ಕೂಡ ನೀವು ಈ ರೀತಿ ಮಾಡಬಾರ್ದು ಅಂತ ಅಂದ್ಬಿಟ್ಟು 100% ಹೇಳಿರೋರು. ಆದರೆ ಈ ಒಂದು ವಿಚಾರದಲ್ಲಿ ಇಲ್ಲಿ ರಕ್ಷಿತಾ ಅವ್ರು ಒಂದು ಮಾತು ಹೇಳ್ತಾರೆ, ಅಶ್ವಿನಿ ಗೌಡ ಇಲ್ಲಿ ಯಾರು ಅಂತಂದ್ಬಿಟ್ಟು ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಕೇಳಿದ ತಕ್ಷಣ ಇಲ್ಲಿ ಗಿಲ್ಲಿ ಅವರು ಆನ್ ದ ಸ್ಪಾಟ್ ಅಲ್ಲೇ ಹೇಳ್ತಾರೆ, ನೋಡು ಆ ರೀತಿಯಾಗಿ ಮಾತಾಡಬೇಡ ರಕ್ಷಿತಾ, ಏನಕ್ಕೆ ಅಂತಂದ್ರೆ ಅಶ್ವಿನಿ ಅನ್ನೋ ಸಾಕು. ಮತ್ತಿಲ್ಲಿ ನಿನ್ನ ಹೆಸರು ಕೂಡ ಅಷ್ಟೇ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಕೊಂತಿದ್ಯಾ, ರಕ್ಷಿತಾ ಅಂತ ಹೇಳಿ ಸಾಕು ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ರಕ್ಷಿತಾ ಅವ್ರು ಹೇಳೋದು ಅಶ್ವಿನಿ ಅವರು ಅಷ್ಟೊಂದು ದೊಡ್ಡ ಕಲಾವಿದರ, ಅಷ್ಟೊಂದು ದೊಡ್ಡ ಮಟ್ಟಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಷ್ಟೇ ವರ್ಡ್ ಯೂಸ್ ಮಾಡಿದ್ದು ಇಲ್ಲಿ ತೋರಿಸಿದ್ದು. ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಬಾಕ್ಲಲ್ಲಿ ನಿಂತ್ಕೊಂಡು ಗುರಾಯಿಸ್ತಿರ್ತಾರೆ. ಆದರೆ ತಪ್ಪು ಮಾಡಿದಾಗ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಇಲ್ಲಿ ರಕ್ಷಿತಾ ಅವ್ರಿಗೆ ಹೇಳಿದ್ದಾರೆ, ನೋಡಮ್ಮ ನೀನು ಇವಾಗ ಮಾತಾಡಿರೋದು ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಪಾಯಿಂಟ್ ಔಟ್ ಮಾಡಿ ಕೂಡ ಇಲ್ಲಿ ತೋರಿಸಿದ್ದಾರೆ. ಆದ್ರೆ ಈ ಒಂದು ವಿಚಾರ ಏನಿದೆ, ರಕ್ಷಿತಾ ಅವರು ಚಪ್ಪಲಿ ತೋರಿಸಿದ ವಿಚಾರ ಏನಿದೆ, ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿರೋದು ಯಾರಪ್ಪ ಅಂತಂದ್ರೆ ಕುಶಲ ಅನ್ನೋರು. ಅವರು ಇವಾಗ ಏನ್ ಹೇಳ್ತಾರೆ ಅಂದ್ರೆ ರಕ್ಷಿತಾ ಕಲಾವಿದರಿಗೆ ಡ್ರಾಮಾ ಆಡ್ತೀರಾ, ಮತ್ತೆ ಮೇಕಪ್ ಹಾಕೊಂಡು ಡ್ರಾಮಾ ಆಡ್ತೀರಾ ಅಂತ ಹೇಳಿರೋದು ಅವಮಾನ ಮಾಡ್ದಂಗಾಗಿದೆ. ಅದರಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವಮಾನನೇ ಅಲ್ವಾ. ಯಾಕಂತಂದ್ರೆ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಆಕ್ಟಿಂಗ್ ಮಾಡ್ತಾರೆ, ಅವರು ಕೂಡ ಮೇಕಪ್ ಹಾಕ್ತಾರೆ, ಬಿಗ್ ಬಾಸ್ ಮನೆಯಲ್ಲಿರೋರು ಕೂಡ ಇಲ್ಲಿ ಆರ್ಟಿಸ್ಟ್ ಅಲ್ವಾ. ನಾನಿಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾರ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಅವಮಾನ ಆಗಿದೆ. ರಕ್ಷಿತಾ ಅವರು ಅಶ್ವಿನಿ ಗೌಡ ಅವ್ರಿಗೆ ಸಾರಿ ಕೇಳಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಕುಶಲ ಅವರು ಹೇಳಿದ್ದಾರೆ. ಒಂದು ಇಂಟರ್ವ್ಯೂ ಅಲ್ಲಿ ಈ ಒಂದು ವಿಚಾರನ ಅವರು ಮಾತಾಡಿದ್ದಾರೆ. ಇದ್ರ ಜೊತೆ ಮುಖ್ಯವಾಗಿ ಕುಶಲ ಅನ್ನೋರು ಏನ್ ಹೇಳಿದ್ದಾರೆ ಅಂತಂದ್ರೆ ಕಲಾವಿದರಿಗೆ ಬೆಲೆ ಇಲ್ಲದ ಕಡೆ ಇರಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಯಾರು ಕೂಡ ಬೆಲೆ ಇಲ್ಲ ಅಂತಂದ್ರೆ ಅಲ್ಲಿ ಇರಲ್ಲ. ಆದ್ರೆ ಬಿಗ್ ಬಾಸ್ ಶೋನ ನಿಲ್ಲಿಸಬೇಕು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದು ಯಾಕೋ ಗೊತ್ತಿಲ್ಲ, ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಬಿಗ್ ಬಾಸ್ ಶೋನ ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಮಾತಾಡ್ತಿದ್ದಾರೆ. ಇವರು ಕೂಡ ಅದೇ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದ್ರೆ
ಬಣ್ಣ ಹಚ್ಕೊಂಡು ನಾಟಕ ಆಡ್ತೀರಾ ಅಂತ ಅಂದ್ಬಿಟ್ಟು ಈ ರಕ್ಷಿತಾ ಅವರು ಹೇಳಿದ್ರಲ್ಲ, ಆ ಒಂದು ವಿಚಾರ ಅಂದರೆ ಚಪ್ಪಲಿ ತೋರಿಸಿದ್ದಾರೆ, ಇದು ಅವಮಾನ ಮಾಡ್ದಂಗೆ ಕಲಾವಿದರಿಗೆ ಅಂತ ಅಂದ್ಬಿಟ್ಟು ಈ ಒಂದು ಪಾಯಿಂಟ್ನ ಇಟ್ಕೊಂಡ್ಬಿಟ್ಟು ಇಲ್ಲಿ ಕುಶಲ ಅನ್ನೋರು ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕಲಾವಿದರು ಅಂದಮೇಲೆ ಎಲ್ಲರೂ ಕೂಡ ಒಂದೇ ಅಲ್ವಾ, ಈ ರೀತಿಯಾಗಿ ರಕ್ಷಿತಾ ಅವರು ಮಾತಾಡಬಾರ್ದಿತ್ತು, ಅವಮಾನ ಆಗೋಗ್ಬಿಟ್ಟಿದೆ. ಇದಕ್ಕೆ ಸಾಥ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಕಾವ್ಯ ಅವರು ಮಾತಾಡಿದ್ದು ಕೂಡ ಇಲ್ಲಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಅವರು ಕೂಡ ಕಲಾವಿದರಲ್ವಾ, ಆದ್ರೆ ನಿಜವಾಗ್ಲೂ ಕೂಡ ಅವರು ಕಲಾವಿದ್ರ ಆಗಿದ್ರೆ ರಕ್ಷಿತಾ ಪರ ಇಲ್ಲಿ ಮಾತಾಡಬಾರ್ದಿತ್ತು ಅಂತ ಅಂದ್ಬಿಟ್ಟು ಕುಶಲ ಅವರು ಇಲ್ಲಿ ಹೇಳಿದ್ದಾರೆ. ಮತ್ತೆ ಸುದೀಪ್ ಸರ್ ಕೂಡ ಇಲ್ಲಿ ರಕ್ಷಿತಾ ಅವ್ರಿಗೆ ಯಾಕೆ ಕೇಳಿಲ್ಲ, ಈ ಒಂದು ವಿಚಾರನ ಯಾಕೆ ಮಾತಾಡಲಿಲ್ಲ, ಟಾಪಿಕ್ ನ ಅಲ್ಲೇ ಯಾಕೆ ಮುಚ್ಚಾಕಿದ್ರು ಅಂತ ಅಂದ್ಬಿಟ್ಟು ಕುಶಲ ಅವರು ಕೇಳ್ತಿದ್ದಾರೆ. ಕಾವ್ಯ ಅವರಂತೂ ಕಲಾವಿದರೆ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಸಿಚುವೇಶನ್ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಿಗೆ ಗೊತ್ತಿರುತ್ತೆ. ಬಟ್ ಹೊರಗಡೆ ನಾವು ನೀವು ನೋಡ್ತಿರ್ತೀವಲ್ಲ, ಇಲ್ಲಿ ನಿಜವಾಗ್ಲೂ ಕೂಡ 24/7 ಅಂತ ಅಂದ್ಬಿಟ್ಟು ಲೈವ್ ಅಂತ ಕೊಡ್ತಾರೆ. ಅದನ್ನು ಕೂಡ ಇಲ್ಲಿ ಫೂಟೇಜ್ಗಳನ್ನ ಇಲ್ಲಿ ಕಟ್ ಮಾಡಿ ಇಲ್ಲಿ ಹಾಕ್ತಾ ಇರ್ತಾರೆ. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಇದೊಂದು ವಿಚಾರ ಗೊತ್ತಿರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಇಲ್ಲಿ ಗೊತ್ತಿರಲ್ಲ. ಲೈವ್ ಅಂತ ಇಲ್ಲಿ ತೋರಿಸ್ತಾ ಇರ್ತಾರೆ, ಬಟ್ ಅದು ಕೂಡ ಇಲ್ಲಿ ಲೈವ್ ಅಲ್ಲಿ ಬರ್ತಾರಲ್ಲ, ಅವರು ಕೆಲವೊಂದು ಫೂಟೇಜ್ಗಳನ್ನ ಇಲ್ಲಿ ಕಟ್ ಮಾಡಿ ಜಾಯಿನ್ ಮಾಡಿ ಆನಂತರ ಇಲ್ಲಿ ಲೈವ್ ಬಿಡೋದು. ಆದರೆ ತುಂಬಾ ಸೀರಿಯಸ್ ಆಗಿ ಓವರ್ ಆಗಿ ಇಲ್ಲಿ ಕುಶಲ ಅನ್ನೋರು ರಿಯಾಕ್ಟ್ ಮಾಡಿಬಿಟ್ಟಿದ್ದಾರೆ. ರಕ್ಷಿತಾ ಅವರು ತುಂಬಾನೇ ತಪ್ಪು ಮಾಡಿದ್ದಾರೆ, ಆದರೆ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಏನೂ ಕೂಡ ಕೇಳಿಲ್ಲ, ಅದನ್ನ ಮುಚ್ಚಾಕ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇದು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ ನಾಳೆ ದಿವಸ ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸದ್ಯ ಈಗಷ್ಟೇ ಈ ಒಂದು ನ್ಯೂಸ್ ನಾನು ನೋಡಿದೆ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಿದ್ದೀನಿ. ವೀಕ್ಷಕರೇ, ನೀವೇನಾದ್ರೂ ಈ ರೀತಿಯಾದ ಫುಟೇಜ್ ನೋಡಿದ್ರ, ಇಲ್ಲಿ ರಕ್ಷಿತಾ ಅವರು ಅಶ್ವಿನಿ ಗೌಡ ಅವರಿಗೆ ಚಪ್ಪಲಿ ತೋರಿಸಿದ್ದು ಫುಟೇಜ್ ನೀವೇನಾದ್ರು ನೋಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇಲ್ಲಿ ಅವ್ರು ಇನ್ನೊಂದು ಏನಪ್ಪ ಹೇಳಿದ್ರು ಅಂತಂದ್ರೆ, ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಮಗಳಿದ್ದಾರೆ, ಮನೆಯಲ್ಲಿ ಕೂದಲು ಬಿಟ್ಕೊಂಡು ಜಗಳ ಆಡ್ಕೊಂಡಿದ್ರೆ ಅವರು ನೋಡ್ಕೊಂಡು ಸುಮ್ಮನಿರ್ತಿದ್ರ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಕುಶಲ ಅನ್ನೋರು ಪ್ರಶ್ನೆ ಕೂಡ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ರಕ್ಷಿತ್ ಅವರು ಸ್ವಲ್ಪ ಕೂದಲು ಬಿಟ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಈ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಸ್ವಂತ ಮಗಳೇ ಇಲ್ಲಿ ಮಾಡಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರ, ಪ್ರಶ್ನೆ ಮಾಡ್ತಾ ಇದ್ರಲ್ವಾ. ಇವಾಗ ಅಶ್ವಿನಿ ಗೌಡ ಅವರಿಗೆ ಈ ರೀತಿಯಾಗಿ ರಕ್ಷಿತಾ ಅವ್ರು ಮಾಡಿದ್ರು ಕೂಡ ಯಾಕೆ ಇದ್ರ ಬಗ್ಗೆ ನೀವು ಕೇಳಲಿಲ್ಲ ರಕ್ಷಿತಾ ಅವ್ರನ್ನ, ಇವಾಗ ರಕ್ಷಿತಾ ಅವರು ಕ್ಷಮೆ ಕೇಳಲೇಬೇಕು ಅಶ್ವಿನಿ ಗೌಡ ಅವ್ರಿಗೆ ಅಂತ ಅಂದ್ಬಿಟ್ಟು ಕುಶಲ ಅನ್ನೋರು ಹೇಳ್ತಿದ್ದಾರೆ. ಸೊ ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಜವಾಗ್ಲೂ ಕೂಡ ಈ ಒಂದು ವಿಟಿ ಏನಾದ್ರು ನೋಡಿದ್ರೆ ಅಥವಾ ಈ ತರ ಯಾವ್ದಾದ್ರು ಒಂದು ಫುಟೇಜ್ ನೋಡಿದ್ರೆ, ರಕ್ಷಿತಾ ಅವರು ಅಶ್ವಿನಿ ಗೌಡರಿಗೆ ಚಪ್ಪಲಿ ತೋರಿಸಿರೋದು ಫೋಟೋ ವಿಡಿಯೋ ಏನಾದ್ರೂ ಇರ್ಲಿ ನೋಡಿದ್ರೆ ದಯವಿಟ್ಟು ಒಂದು ಕಮೆಂಟ್ ಅಲ್ಲಿ ತಿಳಿಸಿ ನೋಡಿದ್ವಿ ಅಂತ ಅಂದ್ಬಿಟ್ಟು. ನೋಡಿಲ್ಲ, ನಾನಂತೂ ನೋಡಿಲ್ಲ ಇಲ್ಲಿ ಆಲ್ಮೋಸ್ಟ್, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವ್ರ ಮೇಲೂ ಕೂಡ ಒಂದು ಕಂಪ್ಲೇಂಟ್ ಕೂಡ ರೇಸ್ ಆಗಿತ್ತು. ಈಗ ರಕ್ಷಿತಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಬ್ಬರು ಬಂದಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ವೀಕ್ಷಕರೇ? ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.